ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಕಳೆದ 2 ದಿನಗಳಿಂದ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಹೊರವಲಯದಲ್ಲಿ ಇರುವಂಥ ಬಳ್ಳಾರಿ ನಾಲಾ ಮೈದುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಯಳ್ಳೂರು ಇರ್ಬೋದು, ವಡಗಾವಿ ಇರ್ಬೋದು, ಜೊತೆಗೆ ಶಹಾಪುರ ಪ್ರದೇಶದಲ್ಲಿ ಬೆಳೆದಂಥ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತದ ಗದ್ದೆಗಳಿಗೆ ಬಳ್ಳಾರಿ ನಾಲದ ನೀರು ನುಗ್ಗಿರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಪ್ರತಿ ವರ್ಷ ಕೂಡ ಮಳೆ ಆದರೂ ಸಮಸ್ಯೆ, ಮಳೆ ಆಗದೇ ಇದ್ದರೂ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಮೊಣಕಾಲುದ್ದ ನೀರಿನಲ್ಲಿ ನಿಂತಂಥ ಈ ಎಲ್ಲ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂಥದ್ದು. ಹೀಗಾಗಿ ಏನು ಸರ್ಕಾರ ಬಳ್ಳಾರಿ ನಾಲದ ಹೂಳನ್ನು ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನು ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಬಳ್ಳಾರಿ ನಾಲದ ಹೂಳು ಎತ್ತಲ್ಲ. ಹಾಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ಕೊಳೆಯುವ ಭೀತಿಯಲ್ಲಿರುವಂಥದ್ದು. ಈ ಎಲ್ಲ ಪ್ರದೇಶ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿ ನಮ್ಮ ಬೆಳೆಗಳು ಹಾನಿಯಾಗುತ್ತೆ. ಹೀಗಾಗಿ ಸರ್ಕಾರ ಕೊಡೋದಿದ್ರೆ ಸೂಕ್ತ ಪರಿಹಾರವನ್ನು ಕೊಡಲಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ರೈತರು ಹೇಳ್ತಿರುವಂಥದ್ದು.